ನಮಸ್ಕಾರ ಪ್ರೀತಿಯ ಬಂಧುಗಳೇ. ಯೋಗ ವಾಸಿಷ್ಠ ಸಾರ ಅಧ್ಯಾಯ 3 ಉತ್ಪತ್ತಿ ಪ್ರಕರಣ. ಮಾರನೆಯ ದಿನ ಶ್ರೋತೃಗಳೆಲ್ಲರೂ ಪ್ರಾತರಾಣಿಕಗಳನ್ನು ಪ್ರಾತಃಸವನವನ್ನು ಪೂರೈಸಿ ಅತ್ಯಂತ ಉತ್ಸಾಹದಿಂದ ಬಂದು ಸಭೆಯಲ್ಲಿ ಉಪಸ್ಥಿತರಾದರು. ಶ್ರೀರಾಮನು, ಪೂಜ್ಯರೇ, ತಾವು ನಿನ್ನೆ ಸರ್ವಸೃಷ್ಟಿಗೂ ಮನಸ್ಸೇ ಮೂಲವೆಂದು ಅಪ್ಪಣೆ ಕೊಡಿಸಿದಿರಿ. ದಯವಿಟ್ಟು ಮನಸ್ಸಿನ ಸ್ವರೂಪವನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆಗ ಬ್ರಹ್ಮರ್ಷಿ ವಸಿಷ್ಠರು, ಶ್ರೀರಾಮ ಆಕಾಶಕ್ಕೆ ರೂಪವಿಲ್ಲದಿರುವಂತೆ ಮನಸ್ಸಿಗೆ ಯಾವ ರೂಪವೂ ಇಲ್ಲವಾದರೂ ಅದು ಎಲ್ಲೆಲ್ಲೂ ಇರುವುದು. ಈ ಪ್ರಪಂಚವು ಕ್ಷಣ ಮಾತ್ರದಲ್ಲಿ ಮನಸ್ಸಿನಿಂದ ಉತ್ಪನ್ನವಾಗುವುದು. ಸತ್ಯ ಅಸತ್ಯಗಳ ಮಧ್ಯೆ ತೋರುವ ಒಂದು ಪ್ರತಿಭೆಯನ್ನು ಮನಸ್ಸೆನ್ನುವರು. ವಿಷಯ ಸ್ಫುರಣೆಯನ್ನೇ ಮನಸ್ಸೆಂದು ಹೇಳುವರು. ವಾಸ್ತವವಾಗಿ ಮನಸ್ಸೆಂಬ ವಸ್ತುವು ಇಲ್ಲ, ಸಂಕಲ್ಪವನ್ನೇ ಮನಸ್ಸೆಂದು ತಿಳಿ. ಬ್ರಹ್ಮನು ಸೂಕ್ಷ್ಮ ಸ್ವರೂಪನಾಗಿರುವಾಗ ಮನಸ್ಸೆಂದು ಹೇಳುವರು. ಚಿರಕಾಲ ವಾಸನೆಯುಂಟಾದಾಗ ಆದಿಭೌತಿಕ ಜ್ಞಾನವನ್ನು ಹೊಂದಿ ಸೃಷ್ಟಿ ಮಾಡುವನು. ಯಥಾ ಕಮಲ ಬೀಜಾಂತ ಸ್ಥಿತಾಕಮಲವಲ್ಲರಿ ಮಹಾಚಿತ್ಪ ರಮಾಣ್ವಂತ ತಥಾದೃಶ್ಯಂ ಜಗತ್ಸ್ಥಿತಂ. ಕಮಲ ಬೀಜದೊಳಗೆ ಕಮಲಲತೆಯು ಇರುವಂತೆ ಅಖಂಡ ಚೈತನ್ಯವೆಂಬ ಪರಮಾಣುವಿನೊಳಗೆ ಈ ದೃಶ್ಯವಾದ ಜಗತ್ತಿರುವುದು. ತೇಜಸ್ಸಿನಲ್ಲಿ ಬೆಳಕು, ಗಾಳಿಯಲ್ಲಿ ಚಲನೆ, ನೀರಿನಲ್ಲಿ ದ್ರವತ್ವವಿರುವ ಹಾಗೆ ದ್ರಷ್ಟೃವಿನಲ್ಲಿ ದೃಶ್ಯತ್ವವಿರುವುದು. ಚಿನ್ನದಲ್ಲಿ ಆಭರಣ, ಸ್ವಲ್ಪ ಪಟ್ಟಣದಲ್ಲಿ ಕಟ್ಟಡಗಳು ತೋರುವಂತೆ ದ್ರಷ್ಟೃವಿನಲ್ಲಿ ದೃಶ್ಯಜ್ಞಾನವಿರುವುದು. ನೋಡಲ್ಪಡಬೇಕಾದ ವಸ್ತುವೇ ಇಲ್ಲದಿರುವಾಗ ನೋಡುವವನು ಎಂದು ಹೇಳುವುದು ತಪ್ಪಲ್ಲವೇ? ರಾಗ, ದ್ವೇಷ, ರೂಪ, ಸಂಕಲ್ಪಗಳಿಲ್ಲದಾದಾಗ ಕೈವಲ್ಯವೊಂದೇ. ಕನ್ನಡಿಯಲ್ಲಿ ಪರ್ವತ, ಮನುಷ್ಯ, ಮರ ಮುಂತಾದವು ಇಲ್ಲದಿದ್ದರೂ ಇದ್ದಂತೆ ತೋರುವುದು. ಹಾಗೆಯೇ ನಾನು, ನೀನು, ಜಗತ್ತು ಮುಂತಾದವು ದ್ರಷ್ಟೃವಿನಲ್ಲಿ, ನೋಡತಕ್ಕವನಲ್ಲಿ ಇಲ್ಲವೇ ಇಲ್ಲವೋ? ಯದಿಸ್ಯ ಜಗದಾದೀಪಂ ತಸ್ಮಾನ್ ಮೋಕ್ಷೋ ನ ಕಸ್ಯಚಿತ್ ಬಾಹ್ಯಸ್ಥಮಸ್ತು ಹೃತ್ಸ್ಥಂ ವಾ ದೃಶ್ಯಂ ನಾಶಾಯ ಕೇವಲಂ. ಜಗತ್ತು ಸತ್ಯವಾಗಿರುವುದು ಎಂದಿದ್ದಾರೆ. ಯಾರಿಗೂ ಮೋಕ್ಷವೇ ಇಲ್ಲ. ದೃಶ್ಯವಾದ ಜಗತ್ತು ಒಳಹೊರಗೆ ಎಂದು ಹೇಳಿದರೂ ಅದು ನಾಶವಾಗುವುದು. ಶ್ರೀರಾಮ, ಸತ್ಯವನ್ನೇ ಹೇಳುವೆನು. ಲೋಕ, ನಾನು, ನೀನು ಎಂಬುದೊಂದು ನಿಜವಾಗಿ ಇಲ್ಲವೇ ಇಲ್ಲವು. ವಿಚಾರಪರರಾಗಿ ಆಧ್ಯಾತ್ಮಜ್ಞಾನ ಸಂಪನ್ನರಾದವರ ಕಣ್ಣಿಗೆ ಕಾಣುವುದೆಲ್ಲವೂ ಶಾಶ್ವತವಾದ ಬ್ರಹ್ಮವೊಂದೇ. ಪೂರ್ಣೆ ಪೂರ್ಣಂ ಪ್ರಸರತಿ ಶಾಂತೆ ಶಾಂತಂ ವ್ಯವಸ್ಥಿತಂ ಯೋಮನ್ಯೇ ಓದಿತಂ ಯೋಮ ಬ್ರಹ್ಮಣಿ ಬ್ರಹ್ಮ ತಿಷ್ಠತಿ. ಪ್ರತ್ಯಕ್ ದೃಷ್ಟಿಯುಳ್ಳವರಿಗೆ ಇದು ಪೂರ್ಣವು, ಶಾಂತವಾಗಿರುವವರಿಗೆ ಕೇವಲ ಶಾಂತವು. ಗಡಿಗೆಯ ಒಳಗಿನ ಆಕಾಶವು, ಗಡಿಗೆಯು ಮಹಾಕಾಶದೊಳಗಿರುವುದು. ಮಹಾಕಾಶವೇ ಒಳಹೊರಗೆಂಬುದಿಲ್ಲದೆ ಒಂದೇ ಸತ್ಯವಾಗಿರುವುದು. ಆಕಾಶದೊಳಗೆ ಆಕಾಶವಿರುವಂತೆ ಬ್ರಹ್ಮನೊಳಗೆ ಬ್ರಹ್ಮನಿರುವನು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಂ. ಸರ್ವ ಧರ್ಮಗಳಿಂದಲೂ ಸರ್ವಗುಣಗಳಿಂದಲೂ ಶೂನ್ಯವಾದ ಬ್ರಹ್ಮ ಒಂದೇ ಇರುವುದು. ಸೃಷ್ಟಿಯಾದಿಯಲ್ಲಿ ಪ್ರಪಂಚವು ಹುಟ್ಟಿರಲಿಲ್ಲ. ಸ್ವಪ್ನದಲ್ಲಿ ಕಾಣುವ ನಗರದಂತೆ ಮನಸ್ಸಿಗೆ ಹೊಳೆಯುತ್ತಿರುವುದು. ಮೊದಲು ಮನಸ್ಸೂ ಇರಲಿಲ್ಲ. ಮನಸ್ಸೇ ದೇಹ ಮುಂತಾದುವೆಲ್ಲವನ್ನು ಸಂಕಲ್ಪಿಸಿ ಇಂದ್ರಜಾಲವನ್ನು ಹೆಣೆಯುವುದು. ಒಟ್ಟಿನಲ್ಲಿ ಪ್ರಪಂಚಕ್ಕೆ ಮನಸ್ಸು ಮೂಲವೆಂಬುದನ್ನು ಇನ್ನೂ ವಿವರಿಸುತ್ತೇನೆ ಕೇಳು. ಸೃಷ್ಟಿಯಾದುದೆಲ್ಲವೂ ಮಹಾಪ್ರಳಯದಲ್ಲಿ ನಷ್ಟವಾಗುವುದು. ಹುಟ್ಟದಿರುವ ಪರಮಾತ್ಮನು ಮಾತ್ರ ನಿತ್ಯನು, ಸ್ವಪ್ರಕಾಶನು, ಸ್ವಶಕ್ತನು, ಸರ್ವಕಾಲದಲ್ಲಿ ಸ್ವಸ್ವರೂಪದಲ್ಲಿರುವನು. ಅವನು ಹೇಗಿರುವನೆಂಬುದನ್ನು ಯಾರೂ ಹೇಳಲಾರರು. ಅವನಿಗೆ ಆತ್ಮ ಮೊದಲಾದ ಸಂಜ್ಞೆಗಳು ಕಲ್ಪಿತಗಳು. ಸಾಂಖ್ಯರು ಅವನನ್ನು ಪುರುಷನೆಂದು ಕರೆಯುವರು, ವೇದಾಂತಿಗಳು ಬ್ರಹ್ಮನೆಂದು, ಬೌದ್ಧರು ಅವನನ್ನು ನಿರ್ಮಲ ವಿಜ್ಞಾನನೆಂದು, ಮತ್ತೆ ಕೆಲವರು ಶೂನ್ಯನೆನ್ನುವರು. ಆ ಪರಮಾರ್ಥ ಸತ್ಯವು ಸರ್ವದಾ ಸರ್ವವನ್ನು ಮಾಡುವುದು. ಕಾಲತ್ರಯದಲ್ಲಿ ಸೂರ್ಯನಿಂದ ಪ್ರಕಾಶ ಹೊರಡುವಂತೆ ಅವನಿಂದ ಜ್ಞಾನ ಪ್ರಕಾಶವಾಗುವುದು. ಆ ತತ್ವ ಒಂದರಿಂದಲೇ ವಿಷ್ಣುವಾದಿ ದೇವತೆಗಳು ಜಗತ್ತುಗಳು ಹುಟ್ಟುವುವು. ಸರ್ವವನ್ನು ಬೆಳಗುತ್ತಾ ಎಲ್ಲವನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವನು. ಕರ್ಮಾಸಕ್ತರಾದವರಿಗೆ ಪುರ್ಯಷ್ಟಕವನ್ನು ತೇಲಿಸುವನು. ಪಂಚಭೂತಗಳು ಅವನ ಇಚ್ಛೆಯಂತೆ ವರ್ತಿಸುವವು. ಸೃಷ್ಟಿ, ಸ್ಥಿತಿ, ಲಯ, ಭೂ, ಭುವ, ಸ್ವ
ಎಲ್ಲವೂ ಸ್ಫುರಿಸುವವು. ಸರ್ವತ್ರ ಸರ್ವ ವಸ್ತುಗಳಲ್ಲಿ ಸ್ಥಿತನಾಗಿರುವನಾದ್ದರಿಂದ ಇಂದ್ರಿಯಗಳ ಚಲನೆಯು ಜಗತ್ತಿನ ವಿಲಾಸವು ಪ್ರಕಾಶಿಸುತ್ತಿರುವುದು. ನಿಯತಿರ್ದೇಶಕಾಲೌ ಚ ಚಲನಂ ಸ್ಪಂದನಂ ಕ್ರಿಯಾ ಇತಿ ಯೇನ ಗತಾ ಸತ್ತಾಂ ಸರ್ವಸತ್ತಾತಿಗಾಮಿನ. ನಿಯತಿ, ದೇಶ, ಕಾಲ, ಚಲನ, ಸ್ಪಂದನ, ಕರ್ಮ ಇವುಗಳನ್ನು ಅತಿಕ್ರಮಿಸಿರುವವನು ಅವನು. ಅವನಿಂದಲೇ ಅವು ಸ್ಥಿರತೆಯನ್ನು ಹೊಂದಿರುವಂತೆ ಕಾಣುವವು. ನಿಯತಿ ಸರ್ವಕಾಲದಲ್ಲಿ ಸೃಷ್ಟಿ ಲಯಗಳು ನಡೆಯಬೇಕೆಂಬ ನಿಯಮ. ದೇಶ ಸೃಷ್ಟಿ ಲಯಗಳು ಆಗುವ ಸ್ಥಳ. ಕಾಲ ಯಾವಾಗ ಸೃಷ್ಟಿ ಸ್ಥಿತಿ ಲಯಗಳು ಆಗುತ್ತವೆ. ಚಲನ ದೇಶಕಾಲ ಪ್ರಾಪ್ತಿಯಾದಾಗ ಬೀಜಾದಿಗಳು ಉಬ್ಬುವುದು. ಸ್ಪಂದನ ಅಂಕುರಾದಿರೂಪ ಮೊಳಕೆಯೊಡೆಯುವುದು. ಕ್ರಿಯೆ ಎಲೆ, ಹೂ, ಹಣ್ಣು ಮುಂತಾದವು ಬೆಳೆಯುವುದು. ಪರಮಾತ್ಮನು ಶುದ್ಧ ಜ್ಞಾನರೂಪನಾಗಿರುವುದರಿಂದ ನಾವು ಯಾವ ರೀತಿ ಭಾವಿಸಿದರೆ ಅವನು ಅದೇ ರೀತಿ ತೋರಿಕೊಂಡಂತಾಗುವನು. ಅವನು ಏಕಮಾತ್ರನು, ಅದ್ವಿತೀಯನು. ಆದರೂ ಜಗದಭಿಮಾನಿಗಳ ದೃಷ್ಟಿಗೆ ತಕ್ಕಂತೆ ಬಹುರೂಪವಾಗಿ ಅವರಿಗೆ ಗೋಚರಿಸುವನು. ಪರಮಾತ್ಮನ ಸಾಕ್ಷಾತ್ಕಾರವು ಜ್ಞಾನದಿಂದ ಮಾತ್ರ ಸಾಧ್ಯ, ಕರ್ಮಾಚರಣೆಗಳಿಂದ ಎಂದಿಗೂ ಸಾಧ್ಯವಿಲ್ಲ. ಶಾಂತಿಯಿಂದ ಜ್ಞಾನ ಸಾಧನೆಯು ಸುಲಭ ಸಾಧ್ಯವು. ಸರ್ವವ್ಯಾಪಕನಾದ ದೇವನು ಆನಂದರೂಪನಾಗಿ ದೇಹದೊಳಗೆ ಇರುವನು. ತಪಸ್ಸು, ದಾನ, ವ್ರತೋಪವಾಸವನ್ನು ಮಾಡಿ ವಿಶ್ರಾಂತರಾಗುವುದೇ ದಿವ್ಯ ಸಾಧನ. ಸತ್ಸಹವಾಸ, ಸಚ್ಚಸ್ತ್ರಾಭ್ಯಾಸಗಳಿಂದ ಜ್ಞಾನ ಪ್ರಾಪ್ತಿಯಾಗಿ ನಿತ್ಯಸಿದ್ಧವಾದ ಬ್ರಹ್ಮವೇ ಆ ದೇವನು ಎಂದು ಅರಿವಾದಾಗ ಜೀವನ್ಮುಕ್ತನಾಗುವನು. ಜ್ಞಾನೇಚ್ಛೆಯಿಂದ ನಿಷ್ಕಾಮ ಕರ್ಮಗಳನ್ನು ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ಕೃತಾರ್ಥರಾದಾಗ ವಿವೇಕದಿಂದ ಪರಮಾತ್ಮನು ತಿಳಿಯಲ್ಪಡುವನು. ಆತ್ಮವಿಚಾರವೊಂದೇ ಮೋಕ್ಷ ಪ್ರಾಪ್ತಿಗೆ ಸುಲಭ ಸಾಧನವು. ವಂಚನೆಯಿಂದ ಗಳಿಸಿದ ಧನವನ್ನು ದಾನ ಮಾಡಿದರೆ ಬರುವ ಫಲವು ಹಣವನ್ನು ಕಳೆದುಕೊಂಡವನಿಗೆ ಹೋಗುವುದು. ರಾಗದ್ವೇಷಗಳಿಂದ ಮಾಡಿದ ವೃತವು ದಂಭವನ್ನು ಹೆಚ್ಚಿಸುವುದು. ಗುರುಪದೇಶದಂತೆ ನಡೆಸಿದ ಪುರುಷ ಪ್ರಯತ್ನವು ಆತ್ಮಜ್ಞಾನಕ್ಕೆ ಸಹಕಾರಿಯಾಗುವುದು. ಪುರುಷ ಪ್ರಯತ್ನವು ಶಾಸ್ತ್ರಕ್ಕೆ ವಿರುದ್ಧವಾಗದೆ ಧಾರ್ಮಿಕವಾಗಿರಬೇಕು. ಜೀವನೋಪಾಯದಿಂದ ದೊರೆತಷ್ಟರಲ್ಲಿ ತೃಪ್ತರಾಗಿ ಭೋಗಾಸಕ್ತರಾಗದೆ ಚಿತ್ತಸ್ಥೈರ್ಯವನ್ನು ಹೊಂದಿ ವಿಚಾರದಿಂದ ಮೇಧಾವಿಯಾಗಬೇಕು. ಸಜ್ಜನರು ಸಾಧುವೆಂದು ಹೇಳಿದ ಮಹಾತ್ಮನೊಬ್ಬನನ್ನೇ ಆಶ್ರಯಿಸಬೇಕು. ಆಧ್ಯಾತ್ಮವಿದ್ಯಾ ವಿದ್ಯಾನಾಂ ಪ್ರಧಾನಂ ತತ್ಕಥಾಶ್ರಯಂ ಶಾಸ್ತ್ರಂ ಸಚ್ಚಾಸ್ತ್ರಮಿತ್ಯಾಹು ಮುಚ್ಯತೆ ತದ್ವಿಚಾರಣಾತ್. ಎಲ್ಲ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆಯು ಪ್ರಧಾನವಾದುದು. ಆಧ್ಯಾತ್ಮ ವಿದ್ಯೆಯನ್ನು ಅರಿಯಲು ಸಹಕಾರಿಯಾದವುಗಳನ್ನು ಮಾತ್ರ ಸಚ್ಚಾಸ್ತ್ರವೆಂದು, ಅಂತಹ ಶಾಸ್ತ್ರ ವಿಚಾರದಿಂದ ಮಾತ್ರ ಮುಕ್ತಿ ಪ್ರಾಪ್ತಿಯು ಎಂದು ವಸಿಷ್ಠರು ಹೇಳಿದರು. ಆ ಪರಮಾತ್ಮನ ಸ್ವರೂಪವೇನು, ಅವನು ಎಲ್ಲಿರುವನು, ಅವನನ್ನು ಪಡೆಯುವುದು ಹೇಗೆ ಎಂದು ಶ್ರೀರಾಮನು ಪ್ರಶ್ನಿಸಿದನು. ಅದಕ್ಕೆ ವಸಿಷ್ಠರು, ಅಯ್ಯ ರಾಮ, ಆ ದೇವನು ನಮ್ಮೆಲ್ಲರ ಶರೀರದಲ್ಲಿ ಜ್ಞಾನರೂಪನಾಗಿ ಸದಾ ಬೆಳಗುತ್ತಾ ಪ್ರಸಿದ್ಧನಾಗಿರುವನು. ಇವನು ಸರ್ವವ್ಯಾಪಿಯಾದರೂ ಪ್ರಪಂಚರೂಪನೆಂದು ತಿಳಿಯಬಾರದು. ಆದರೂ ಬ್ರಹ್ಮ, ವಿಷ್ಣು, ಈಶ್ವರ, ಸೂರ್ಯರಲ್ಲಿ ಚೈತನ್ಯ ಸ್ವರೂಪನಾಗಿರುವನು. ಯಾರು ಬಹಿರ್ಮುಖರಾಗಿ ವಿಷಯಗಳನ್ನೇ ತಿಳಿಯುತ್ತಿರುವರೋ ಅವರನ್ನು ಜೀವನೆಂದು ಪಶುವೆಂದು ಕರೆಯುವರು. ಜೀವ ಪಶುಗಳಿಗೆ ಜರಾಮರಣದ ಭೀತಿಯು ಶರೀರಿ ಎಂದುಕೊಂಡವರಿಗೂ ಅಶರೀರಿಯಾದವರಿಗೂ ಆತ್ಮಜ್ಞಾನವಿಲ್ಲವಾದರೆ ಅವರ ಮನಸ್ಸಿಗೆ ಸುಖ ದುಃಖಗಳ ಸಂಪರ್ಕವುಂಟು. ಜೀವನು ಪರಮಾತ್ಮ ಸಾಕ್ಷಾತ್ಕಾರವನ್ನು ಹೊಂದಲು ಅಜ್ಞಾನ, ಮೋಹ, ಸಂಶಯ ಅವುಗಳಿಗೆ ಕಾರಣವಾದ ಕರ್ಮಗಳ ಫಲಗಳು ನಾಶವಾಗುವವು. ಚೇತನವೆಂದರೆ ಜ್ಞಾನವುಂಟು ಮಾಡತಕ್ಕದ್ದು, ಚೇತನೀಯವೆಂದರೆ ಮತ್ತೊಂದರಿಂದ ಜ್ಞಾನವುಂಟು ಮಾಡಲ್ಪಡತಕ್ಕದ್ದು. ಆದರೆ ಕೇವಲ ಜೀವನನ್ನು ಮಾತ್ರ ತಿಳಿದುಕೊಂಡರೆ ಎಲ್ಲಿಯೂ ಯಾವುದನ್ನು ತಿಳಿದಂತಾಗುವುದಿಲ್ಲ. ಪರಮಾತ್ಮನನ್ನು ತಿಳಿದರೆ ದುಃಖ ಸಮುದಾಯವು ದೂರವಾಗಿ ತಿಳಿಯಬೇಕಾದುದೆಲ್ಲವನ್ನೂ ತಿಳಿದಂತಾಗುವುದು. ಪರಮಾತ್ಮನು ಯಾರೋ? ನಿರ್ವಿಷಯಕ ಜ್ಞಾನವು, ಯಾವ ಬಗೆಯ ವಿನಾಶವೂ ವಿಕಾರಗಳು ಇಲ್ಲದಿರುವುದು, ದೃಶ್ಯ ದ್ರಷ್ಟೃ ಎಂಬ ಭೇದಗಳಿಲ್ಲದೆ ಆಕಾಶದಂತೆ ನಿರ್ಮಲವಾಗಿ ವ್ಯಾಪಕವಾಗಿ ಸದಾ ಬೆಳಗತಕ್ಕವನು, ತೋರುವ ಸಮಸ್ತ ವಸ್ತುಗಳಲ್ಲಿ ಪರಿಪೂರ್ಣವಾಗಿರುವವನು, ಮಹಾಚಿನ್ಮಯನಾಗಿ ಜ್ಞಾನಿಗಳಿಗೆ ಮಾತ್ರ ಗೋಚರಿಸುವವನು, ತೇಜಸ್ಸಿಗೆ ಪ್ರಭೆಯಂತೆ ಆಕಾಶಕ್ಕೆ ಆತ್ಮನಾಗಿರುವನು,
ಕಾಣುತ್ತಿರುವುದೆಲ್ಲವೂ ಕಣ್ಮರೆಯಾಗಿ ಜ್ಞಾನ ಅಥವಾ ಕೇವಲ ಅರಿವಾಗಿ ಬೆಳಗುತ್ತಿರುವುದು ಅನುಭವದಲ್ಲಿದೆ. ಜಗತ್ತೆಂಬ ದೃಶ್ಯವು ಕರಗಿದಾಗಲೇ ಪರತತ್ವವು ತಿಳಿಯಲ್ಪಡುವುದು. ಈ ಲೋಕದಲ್ಲಿ ಒಂದೇ ಇಲ್ಲದಿದ್ದರೆ ಎರಡರ ಸಿದ್ಧಿಯಾಗುವುದಿಲ್ಲ. ಪ್ರಕೃತ ಎರಡನೆಯದೆಂಬುದಿಲ್ಲವಾದ್ದರಿಂದ ದೃಶ್ಯವಿಲ್ಲದಿರುವುದರಿಂದ ದ್ರಷ್ಟೃವೆಂದು ಹೇಳಲಾಗುವುದಿಲ್ಲ. ದ್ವಿತ್ವ, ಏಕತ್ವ, ದ್ರಷ್ಟೃತ್ವ, ದೃಶ್ಯತ್ವವು ಇಲ್ಲವಾಗಿ ಸತ್ಪದಾರ್ಥ ಒಂದೇ ಎಂದು ಸಿದ್ಧವಾಗುವುದು. ಅಸತ್ಯವೂ ಸತ್ಯವಲ್ಲ. ಸತ್ಯಕ್ಕೆ ಅಭಾವವಿಲ್ಲ. ಸೃಷ್ಟಿಗೆ ಮುಂಚೆ ಜಗತ್ತು ಇರಲಿಲ್ಲ. ಸೃಷ್ಟಿಗೆ ಕಾರಣ ಪರಮಾತ್ಮನು. ಜಗತ್ತು ನಷ್ಟವಾಗುವುದು. ಕಾರಣವೆನಿಸಿಕೊಂಡ ಪರಮಾತ್ಮನು ಜಗತ್ತು ಬರಲಿ ಹೋಗಲಿ, ಅವನು ಮಾತ್ರ ನಿತ್ಯನಾಗಿರುವನು. ಆ ಬ್ರಹ್ಮವು ಜ್ಞಾನರೂಪವಾದುದರಿಂದ ನಿರ್ಮಲವಾದ ತನ್ನಲ್ಲಿ ತಾನೇ ತನ್ನಿಂದಲೇ ವ್ಯಾಪಿಸಿಕೊಂಡಿರುವುದು. ಕಾಣುವುದೆಲ್ಲವನ್ನು ಜಗತ್ತೆಂದು ಭ್ರಮಿಸುವುದಕ್ಕಿಂತ ಬ್ರಹ್ಮವೆಂದು ತಿಳಿಯುವುದು ಸೂಕ್ತ. ಉತ್ಪತ್ತಿ ಪ್ರಕರಣದಲ್ಲಿ ಜೀವನ್ಮುಕ್ತನ ಲಕ್ಷಣಗಳೇನು, ವಿದೇಹ ಮುಕ್ತನು ಯಾರು ಎಂಬ ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳಿವೆ. ಜೀವನ್ಮುಕ್ತನ ಲಕ್ಷಣಗಳು: ಜ್ಞಾನೈಕ ನಿಷ್ಠನು, ವ್ಯವಹಾರವನ್ನು ನಡೆಸಿದರೂ ನಿರ್ಲಿಪ್ತನು, ಜಾಗ್ರದವಸ್ಥೆಯಲ್ಲಿದ್ದರೂ ಸುಷುಪ್ತನಂತಿರುವನು, ತಾನಾಗಿ ದೊರೆತಷ್ಟರಿಂದ ತೃಪ್ತನು, ಸುಖದಲ್ಲಿ ಹಿಗ್ಗದೆ ದುಃಖದಲ್ಲಿ ಕುಗ್ಗದೆ ಕಾಂತಿಮಯನಾಗಿರುವನು, ದೇಹೇಂದ್ರಿಯಗಳ ಜ್ಞಾನವಿಲ್ಲದೆ ವಾಸನಾಶೂನ್ಯವಾಗಿ ಆತ್ಮಜ್ಞಾನ ಸಂಪನ್ನನಾಗಿರುವನು, ಹೊರಗೆ ವಿಕಾರಗಳಿರುವಂತೆ ಕಂಡರೂ ಒಳಗೆ ಆಕಾಶದಂತೆ ನಿರ್ಲಿಪ್ತನು, ನಿರಂಜನನು, ನಿರ್ಮಲನೂ ಆಗಿರುವವನು, ಕರ್ಮ ಮಾಡುತ್ತಿದ್ದರೂ ಮಾಡದಿದ್ದರೂ ಅಹಂಕಾರಕ್ಕೆ ವಶನಾಗದೆ ಇರುವನು, ಉತ್ಪತ್ತಿ ಪ್ರಳಯಗಳಿಗೆ ಸಾಕ್ಷಿಯಾಗಿ ಸರ್ವತ್ರ ಸಮಬುದ್ಧಿಯುಳ್ಳವನು, ತನ್ನಿಂದ ಯಾರಿಗೂ ಭಯವಿಲ್ಲದೆ ಯಾರಿಂದಲೂ ಭಯಪಡದೆ ಹರ್ಷ ಕೋಪಗಳನ್ನು ಗೆದ್ದವನು, ಸಂಸಾರವು ಅಸಾರ, ದೇಹವು ಕಂಡರೂ ಆತ್ಮನು ಅವಯವಗಳಿಲ್ಲದವನು ಎಂದು ಅರಿತು ಅಮನಸ್ಕವಾಗಿರುವನು, ಸಮಸ್ತ ಪದಾರ್ಥಗಳಲ್ಲಿ ಆತ್ಮನೇ ಪರಿಪೂರ್ಣನೆಂಬ ಅರಿವುಳ್ಳವನು, ದೇಹವು ಕಾಲಾಧೀನ, ದೇವನು ಕಾಲಾತೀತ, ಆತ್ಮನು ಅವಿನಾಶಿಯು, ಅಮರನು, ಅಮೃತನು ಎಂದು ತಿಳಿದಿರುವವನು ಜೀವನ್ಮುಕ್ತನು. ವಿದೇಹ ಮುಕ್ತ: ವಿದೇಹ ಮುಕ್ತೋ ನೋದೇತಿ ನಾಮೇತಿ ನ ಶಾಮ್ಯತಿ ನರ್ಸನ್ ನಾರ್ಸನ್ನ ದೂರಸ್ಥೋ ನಚಾಹಂ ನಚನೇತರಃ. ವಿದೇಹ ಮುಕ್ತಿಯನ್ನು ಪಡೆದವನು ಉದಯಿಸುವುದಿಲ್ಲ, ಶಾಂತನಾಗುವುದೂ ಇಲ್ಲ, ವ್ಯಕ್ತ ಅವ್ಯಕ್ತನಲ್ಲ, ನಾನೆಂಬುದಿಲ್ಲ, ನಾನಲ್ಲವೆಂಬುದೂ ಇಲ್ಲ, ಅಥವಾ ಇತರನೆಂಬುದೂ ಇಲ್ಲ. ಸೂರ್ಯರೂಪನಾಗಿ ತಪಿಸುವನು, ಬ್ರಹ್ಮ ವಿಷ್ಣು ರುದ್ರರೂಪನಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವನು, ಸಕಲ ದೇವತೆಗಳಿಗೆ ಪಂಚಭೂತಗಳಿಗೆ ಆಶ್ರಯನಾಗುವನು, ಭೂಮಿಯಾಗಿ ಸರ್ವವನ್ನು ಧರಿಸುವನು, ಎಲ್ಲ ಪ್ರಾಣಿಗಳಿಗೆ ವಿವಿಧ ಆಹಾರಗಳನ್ನುಂಟು ಮಾಡುವನು, ಜಲರೂಪದಲ್ಲಿ ವೇಗವಾಗಿ ಹರಿಯುವನು, ಅಗ್ನಿರೂಪದಲ್ಲಿ ಜ್ವಲಿಸುವನು, ಚಂದ್ರರೂಪಿನಲ್ಲಿ ಅಮೃತವನ್ನು ಕರುಣಿಸುವನು, ತೇಜೋರೂಪನಾಗಿ ಬೆಳಗುವಂತೆ ಆಕಾಶರೂಪಿನಲ್ಲಿ ಅವ್ಯಕ್ತನಾಗಿರುವನು, ಚಿತ್ತರೂಪನಾಗಿ ಚರವನ್ನು, ಸ್ಥಾವರ ರೂಪನಾಗಿ ಅಚರವನ್ನುಂಟು ಮಾಡುವನು, ಸಮುದ್ರ ರೂಪಿನಲ್ಲಿ ಭೂಮಿಯನ್ನು ಬಳಸಿರುವನು, ಎಲ್ಲೆಡೆ ವ್ಯಾಪಿಸಿದರೂ ನಿರ್ವಿಕಾರನಾಗಿರುವನು, ಕಾಲತ್ರಯ ರೂಪಿಯು, ಸರ್ವಪ್ರಕಾಶಮಯನು. ಈ ಸ್ಥಿತಿಯಲ್ಲಿರುವುದೇ ಮುಕ್ತಿಯು ಎಂದರೆ ಬ್ರಹ್ಮವು ಅಥವಾ ನಿರ್ವಾಣ ಪದವು. ನಿರ್ವಾಣ ಪದವಿಯನ್ನು ಪಡೆಯಲು ತೋರುವ ಜಗತ್ತು ಅನಿತ್ಯ, ಆದರೆ ಪರಮಾತ್ಮನೊಬ್ಬನೇ ಸತ್ಯವೆಂದು ತಿಳಿದುಕೊಂಡಾಗ ಮಾತ್ರ ಸಾಧ್ಯ. ಅನನ್ಯಚಾಂತ ಮಾಭಾಸ ಮಾತ್ರಮಾಕಾಶ ನಿರ್ಮಲಂ ಬ್ರಹ್ಮೈವ ಜಗದಿತ್ಯೇತತ್ ಸರ್ವಂ ಸತ್ಪಾವಬೋಧತ. ಆ ಪರಬ್ರಹ್ಮನೊಬ್ಬನೇ ಸತ್ಯವೆಂದು ತಿಳಿದರೆ ತೋರಿಕೆಯ ಜಗತ್ತು ಶಾಂತವಾದ ನಿರ್ಮಲವಾದ ಆಕಾಶದಂತೆ ಬ್ರಹ್ಮವೇ ಎಂಬ ಅನುಭವವಾಗುವುದು. ಚಿನ್ನವೊಂದೇ ನಿತ್ಯ, ಅದರಲ್ಲಿ ತೋರುವ ಖಡ್ಗವಲ್ಲ. ಸಮುದ್ರವು ನೀರೇ, ಅದರಲ್ಲಿ ಎದ್ದು ತೋರಿಕೊಳ್ಳುವ ಅಲೆಗಳೂ ನೀರೇ ಅಲ್ಲವೇ? ಆದುದರಿಂದ ಜಗತ್ತು ಎಂದು ಅಜ್ಞಾನಿಗಳು ಹೇಳುವುದನ್ನೇ ಜ್ಞಾನಿಗಳು ಪರಮಾತ್ಮ ಎಂದು ತಿಳಿದಿರುವರು. ಪ್ರಭೆಯಲ್ಲಿ ಸರ್ವದ ತೇಜಸ್ಸು ಹೇಗಿರುವುದೋ ಹಾಗೆಯೇ ಲೋಕಗಳೆಲ್ಲವೂ ಬ್ರಹ್ಮವೇ. ಬಹಳ ಕಾಲದಿಂದ ಬೇರು ಬಿಟ್ಟಿರುವ ಭ್ರಾಂತಿಯನ್ನು ಕಳೆದುಕೊಳ್ಳಲು ಅಷ್ಟೇ ಕಾಲ ಬೇಕು. ಆದರೂ ವಿಚಾರವೆಂಬ ಮಂತ್ರದಿಂದ ಮಾತ್ರ ಭ್ರಾಂತಿಯು ಬೇಗ ನಾಶವಾಗಿ ಶಾಂತಿಯು ಬೆಳಗುವುದು. ಮಹಾಪ್ರಳಯದಲ್ಲಿ ಎಲ್ಲ ದೇವತೆಗಳು, ಜಗತ್ತು ಸಂಪೂರ್ಣವಾಗಿ ಇಲ್ಲವಾಗಿ ಬಿಡುವುದು. ಆದರೂ ಯಾವುದೋ ಒಂದು ಸತ್ಪದಾರ್ಥವು ಅವಶಿಷ್ಟವಾಗುವುದು. ಆ ಒಂದೇ ಒಂದಾದ ಪರಮಾರ್ಥ ತತ್ವವು ನಾಮರೂಪಗಳಲ್ಲಿದ್ದು ಅದು ಶೂನ್ಯವೂ ಅಲ್ಲ, ಅಶೂನ್ಯವೂ ಅಲ್ಲ.
ಆಕಾರವೇ ಇಲ್ಲದ್ದು, ದೃಶ್ಯವೂ ಅಲ್ಲ, ದರ್ಶನವೂ ಅಲ್ಲ, ಪೂರ್ಣವಾದುದೆಲ್ಲಕ್ಕಿಂತಲೂ ಪೂರ್ಣತರವಾದುದು, ಸತ್ ಅಸತ್ ಸದಸತ್ ಸಹ ಅಲ್ಲವೋ, ಚಿನ್ಮಾತ್ರಂ ಚೇತಿರಹಿತಂ ಅನಂತಮಜರಂ ಶಿವಂ ಅನಾದಿಮಧ್ಯ ಪರ್ಯಂತಂ ಯದನಾದಿ ನಿರಾಮಯಂ. ಆ ಪರಮತತ್ವವು ಕೇವಲ ಚಿನ್ಮಾತ್ರವಾದುದು, ಜರಾಮರಣ ರಹಿತವಾದುದು, ದುಃಖವೆಂಬುದೇ ಇಲ್ಲದ ಆದಿ ಮಧ್ಯಾಂತರಹಿತವಾದುದು, ತನಗೊಂದು ಕಾರಣವಿಲ್ಲದೆ ತಾನೇ ತಾನಾಗಿ ನಿತ್ಯ ಮುಕ್ತವಾಗಿರುವುದು. ಪ್ರಪಂಚವಾಗಿ ತೋರಿದರೂ ಅದಿಲ್ಲದೆಯೂ ಇರುವನು, ಕಿವಿಯಿಲ್ಲದೆ ಕೇಳಬಲ್ಲನು, ಮೂಗಿಲ್ಲದೆ ಘ್ರಾಣಿಸುವನು, ನಾಲಿಗೆಯಿಲ್ಲದೆ ರುಚಿಯನ್ನರಿಯುವನು, ಕಣ್ಣಿಲ್ಲದೆ ನೋಡಬಲ್ಲನು. ಜಗತ್ತಿಗೆ ಕಾರಣನೆಂದು ಹೇಳಿದಾಗ ಜಗತ್ತು ಕಾರ್ಯವೂ ಜಗತ್ತು ಲಯವಾದಾಗ ಅವನು ಕಾರಣವೂ ಅಲ್ಲ. ಚಿತ್ತಸ್ಥಾನದಲ್ಲಿ ಚಿನ್ಮಾತ್ರ ದೀಪವಾಗಿರುವುದರಿಂದ ಅವನ ತೇಜಸ್ಸಿನಿಂದ ಜಗತ್ತು ಪ್ರಕಾಶಿಸುವುದು. ಸೂರ್ಯಾದಿ ಸಮಸ್ತ ಗ್ರಹ ತಾರಾವಳಿಗಳು ಬೆಳಗುವುದು ಅವನ ತೇಜಸ್ಸಿನಿಂದಲೇ. ಪರಮಾತ್ಮ ಚೈತನ್ಯದಿಂದ ಎಲ್ಲವೂ ಚಲಿಸುತ್ತಿರುವಂತೆ ಅವನು ಅಂತರ್ಮುಖನಾದಾಗ ನಾಮರೂಪಗಳೆಲ್ಲವೂ ಅಸ್ತವಾಗುವವು. ಬಂಧುಗಳೇ, ಯೋಗ ವಶಿಷ್ಠ ಸಾರ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.